ದರ ಏರಿಕೆ ನಂತರದಲ್ಲಿ ಇದೀಗ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬೀಳೋದು ಬಹುತೇಕ ಫಿಕ್ಸ್ ಆಗಿದೆ. ಹಾಲಿನ ದರವನ್ನ ಮತ್ತೆ ಏರಿಕೆ ಮಾಡೋ ಬಗ್ಗೆ ಚಿಂತನೆ ಇದೆ ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ ಖುದ್ದು ಸಚಿವರು. ವಿಧಾನ ಪರಿಷತ್ನಲ್ಲಿ ಮಾತನಾಡುವಾಗ ಸಚಿವ ವೆಂಕಟೇಶ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ರೈತರಿಂದ ಕೆಎಂಎಫ್ ಮೇಲೆ ಒತ್ತಡ ಇದೆ, ಹಾಲಿನ ದರ ಏರಿಕೆ ಮಾಡುವ ಪ್ರಸ್ತಾವನೆ ಇದೆ, ಹೀಗಾಗಿ ಅತಿ ಶೀಘ್ರದಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೇವೆ ಅಂತ ಹೇಳಿ ಪರಿಷತ್ನಲ್ಲಿ ಮಾತನಾಡಿದ್ದಾರೆ ಸಚಿವ ವೆಂಕಟೇಶ್. 56 ಕೋಟಿ ಬಾಕಿ ಆಗಿದೆ. ಹಾಲಿನ ದರವನ್ನ ಹೆಚ್ಚು ಮಾಡ್ತಾರೆ ಅಂತ ಕೇಳಿದ್ದೇವೆ. ಸರ್ಕಾರದ ಪರಿಶೀಲನೆ ಇದೆ ಅಂತ ಹೇಳ್ತಿದ್ರೆ ದಯಮಾಡಿ ಹಾಲಿನ ದರವನ್ನ ಹೆಚ್ಚು ಮಾಡಬೇಕು ಅಂತ ಅವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ ಅಂತ ತಮ್ಮಲ್ಲಿ ಭಿನ್ನವಿಸಿಕೊಳ್ತೇನೆ. ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಬಜೆಟ್ ಅಲೋಕೇಶನ್ ಅದಕ್ಕೆ ತಕ್ಕಾಗಿ ಮಾಡ್ತಾ ಇಲ್ಲ. ಬಜೆಟ್ ಅಲೋಕೇಶನ್ ಹಾಲು ಉತ್ಪಾದನೆ ತಕ್ಕಾಗಿ ಬಜೆಟ್ ಅಲೋಕೇಶನ್ ಆಗ್ತಾ ಇಲ್ಲ. ಹೀಗಾಗಿ ಹಳೆ ಬಾಕಿನ ಉಳ್ಕೊಂಡಿದೆ, ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಇವತ್ತು 656 ಕೋಟಿ ಬಾಕಿ ಆಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬಂದಿದ್ದೀನಿ. ನಾವು ಹಣಕಾಸು ಇಲಾಖೆಗೆ ಮನವಿ ಮಾಡಿದ್ದೀವಿ. ಅಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದು ಬಾಕಿ ರೈತರಿಗೆ ಕೊಡಬೇಕಾಗಿದೆ ಅಂತೇಳಿ. ಅವರು ಅದನ್ನ ಪರಿಶೀಲನೆ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಅದನ್ನ ಬಾಕಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಹಾಲಿನ ದರ ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷ. ಅದು ನಾವು ಒಂದ್ಸಲ ಚರ್ಚೆ ಮಾಡಿದೀವಿ. ಎಷ್ಟು ಹಾಲಿನ ದರ ರೈತರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನು ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಹೆಚ್ಚಿಗೆ ಹಾಲು ಕೊಡ್ತೀವಿ ಹಾಗಾಗಿ ಹೆಚ್ಚಿಗೆ ದರ ಅಂತ ಹೇಳಿ ಇತ್ತೀಚೆಗಷ್ಟೇ ಹಾಲಿನ ದರದಲ್ಲಿ ಪರಿಷ್ಕರಣೆ ಮಾಡಲಾಗಿತ್ತು. ಇದೀಗ ಮತ್ತೊಮ್ಮೆ ಹಾಲಿನ ದರ ಏರಿಕೆ ಮಾಡೋದು ನಿಶ್ಚಿತ ಅನ್ನೋ ರೀತಿ ಹೇಳಿಕೆ ಸಚಿವರಿಂದಲೇ ಬಂದಿರೋದು. ಡೀಟೇಲ್ಸ್ ಕೊಡೋದಾದ್ರೆ ಸಂಪರ್ಕ ಕಡಿತವಾಗಿದೆ. ಹಾಲಿನ ದರ ಪರಿಷ್ಕರಣೆ ಬಗ್ಗೆ ಸಚಿವ ವೆಂಕಟೇಶ್ ಸುಳಿವನ್ನ ನೀಡಿದ್ದಾರೆ. ಪರಿಷತ್ನಲ್ಲೇನೆ ಈ ಬಗ್ಗೆ ಪ್ರಸ್ತಾಪ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಹಾಲಿನ ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ದರ ಏರಿಕೆ ನಂತರದಲ್ಲಿ ಇದೀಗ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬೀಳೋದು ಬಹುತೇಕ ಫಿಕ್ಸ್ ಆಗಿದೆ. ಹಾಲಿನ ದರವನ್ನ ಮತ್ತೆ ಏರಿಕೆ ಮಾಡೋ ಬಗ್ಗೆ ಚಿಂತನೆ ಇದೆ ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ ಖುದ್ದು ಸಚಿವರು. ವಿಧಾನ ಪರಿಷತ್ನಲ್ಲಿ ಮಾತನಾಡುವಾಗ ಸಚಿವ ವೆಂಕಟೇಶ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ರೈತರಿಂದ ಕೆಎಂಎಫ್ ಮೇಲೆ ಒತ್ತಡ ಇದೆ, ಹಾಲಿನ ದರ ಏರಿಕೆ ಮಾಡುವ ಪ್ರಸ್ತಾವನೆ ಇದೆ, ಹೀಗಾಗಿ ಅತಿ ಶೀಘ್ರದಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೇವೆ ಅಂತ ಹೇಳಿ ಪರಿಷತ್ನಲ್ಲಿ ಮಾತನಾಡಿದ್ದಾರೆ ಸಚಿವ ವೆಂಕಟೇಶ್. 56 ಕೋಟಿ ಬಾಕಿ ಆಗಿದೆ. ಹಾಲಿನ ದರವನ್ನ ಹೆಚ್ಚು ಮಾಡ್ತಾರೆ ಅಂತ ಕೇಳಿದ್ದೇವೆ. ಸರ್ಕಾರದ ಪರಿಶೀಲನೆ ಇದೆ ಅಂತ ಹೇಳ್ತಿದ್ರೆ ದಯಮಾಡಿ ಹಾಲಿನ ದರವನ್ನ ಹೆಚ್ಚು ಮಾಡಬೇಕು ಅಂತ ಅವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ದಯವಿಟ್ಟು ಅದಕ್ಕೆ ಉತ್ತರ ಕೊಡಿ ಅಂತ ತಮ್ಮಲ್ಲಿ ಭಿನ್ನವಿಸಿಕೊಳ್ತೇನೆ. ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಬಜೆಟ್ ಅಲೋಕೇಶನ್ ಅದಕ್ಕೆ ತಕ್ಕಾಗಿ ಮಾಡ್ತಾ ಇಲ್ಲ. ಬಜೆಟ್ ಅಲೋಕೇಶನ್ ಹಾಲು ಉತ್ಪಾದನೆ ತಕ್ಕಾಗಿ ಬಜೆಟ್ ಅಲೋಕೇಶನ್ ಆಗ್ತಾ ಇಲ್ಲ. ಹೀಗಾಗಿ ಹಳೆ ಬಾಕಿನ ಉಳ್ಕೊಂಡಿದೆ, ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಇವತ್ತು 656 ಕೋಟಿ ಬಾಕಿ ಆಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬಂದಿದ್ದೀನಿ. ನಾವು ಹಣಕಾಸು ಇಲಾಖೆಗೆ ಮನವಿ ಮಾಡಿದ್ದೀವಿ. ಅಲ್ಲ, ಅದಕ್ಕೆ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದು ಬಾಕಿ ರೈತರಿಗೆ ಕೊಡಬೇಕಾಗಿದೆ ಅಂತೇಳಿ. ಅವರು ಅದನ್ನ ಪರಿಶೀಲನೆ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಅದನ್ನ ಬಾಕಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಹಾಲಿನ ದರ ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷ. ಅದು ನಾವು ಒಂದ್ಸಲ ಚರ್ಚೆ ಮಾಡಿದೀವಿ. ಎಷ್ಟು ಹಾಲಿನ ದರ ರೈತರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನು ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಹೆಚ್ಚಿಗೆ ಹಾಲು ಕೊಡ್ತೀವಿ ಹಾಗಾಗಿ ಹೆಚ್ಚಿಗೆ ದರ ಅಂತ ಹೇಳಿ ಇತ್ತೀಚೆಗಷ್ಟೇ ಹಾಲಿನ ದರದಲ್ಲಿ ಪರಿಷ್ಕರಣೆ ಮಾಡಲಾಗಿತ್ತು. ಇದೀಗ ಮತ್ತೊಮ್ಮೆ ಹಾಲಿನ ದರ ಏರಿಕೆ ಮಾಡೋದು ನಿಶ್ಚಿತ ಅನ್ನೋ ರೀತಿ ಹೇಳಿಕೆ ಸಚಿವರಿಂದಲೇ ಬಂದಿರೋದು. ಡೀಟೇಲ್ಸ್ ಕೊಡೋದಾದ್ರೆ ಸಂಪರ್ಕ ಕಡಿತವಾಗಿದೆ. ಹಾಲಿನ ದರ ಪರಿಷ್ಕರಣೆ ಬಗ್ಗೆ ಸಚಿವ ವೆಂಕಟೇಶ್ ಸುಳಿವನ್ನ ನೀಡಿದ್ದಾರೆ. ಪರಿಷತ್ನಲ್ಲೇನೆ ಈ ಬಗ್ಗೆ ಪ್ರಸ್ತಾಪ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಹಾಲಿನ ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ.
ದರ ಏರಿಕೆ ನಂತರದಲ್ಲಿ ಇದೀಗ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬೀಳೋದು ಬಹುತೇಕ ಫಿಕ್ಸ್ ಆಗಿದೆ. ಹಾಲಿನ ದರವನ್ನ ಮತ್ತೆ ಏರಿಕೆ ಮಾಡೋ ಬಗ್ಗೆ ಚಿಂತನೆ ಇದೆ ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ ಖುದ್ದು ಸಚಿವರು. ವಿಧಾನ ಪರಿಷತ್ನಲ್ಲಿ ಮಾತನಾಡುವಾಗ ಸಚಿವ ವೆಂಕಟೇಶ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ರೈತರಿಂದ ಕೆಎಂಎಫ್ ಮೇಲೆ ಒತ್ತಡ ಇದೆ, ಹಾಲಿನ ದರ ಏರಿಕೆ ಮಾಡುವ ಪ್ರಸ್ತಾವನೆ ಇದೆ, ಹೀಗಾಗಿ ಅತಿ ಶೀಘ್ರದಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೇವೆ ಅಂತ ಹೇಳಿ ಪರಿಷತ್ನಲ್ಲಿ ಮಾತನಾಡಿದ್ದಾರೆ ಸಚಿವ ವೆಂಕಟೇಶ್. 56 ಕೋಟಿ ಬಾಕಿ ಆಗಿದೆ. ಹಾಲಿನ ದರವನ್ನ ಹೆಚ್ಚು ಮಾಡ್ತಾರೆ ಅಂತ ಕೇಳಿದ್ದೇವೆ. ಸರ್ಕಾರದ ಪರಿಶೀಲನೆ ಇದೆ ಅಂತ ಹೇಳ್ತಿದ್ರೆ ದಯಮಾಡಿ ಹಾಲಿನ ದರವನ್ನ ಹೆಚ್ಚು ಮಾಡಬೇಕು ಅಂತ ಅವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ತಮ್ಮಲ್ಲಿ ಭಿನ್ನವಿಸಿಕೊಳ್ತೇನೆ. ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಬಜೆಟ್ ಅಲೋಕೇಶನ್ ಅದಕ್ಕೆ ತಕ್ಕಾಗಿ ಮಾಡ್ತಾ ಇಲ್ಲ. ಬಜೆಟ್ ಅಲೋಕೇಶನ್ ಹಾಲು ಉತ್ಪಾದನೆ ತಕ್ಕಾಗಿ ಬಜೆಟ್ ಅಲೋಕೇಶನ್ ಆಗ್ತಾ ಇಲ್ಲ. ಹೀಗಾಗಿ ಹಳೆ ಬಾಕಿನ ಉಳ್ಕೊಂಡಿದೆ, ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಇವತ್ತು 656 ಕೋಟಿ ಬಾಕಿ ಆಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬಂದಿದ್ದೀನಿ. ನಾವು ಹಣಕಾಸು ಇಲಾಖೆಗೆ ಮನವಿ ಮಾಡಿದ್ದೀವಿ. ಅದಕ್ಕೆ ಮುಖ್ಯಮಂತ್ರಿಗಳು ಮನವಿ ಮಾಡಿ ಬಾಕಿ ರೈತರಿಗೆ ಕೊಡಬೇಕಾಗಿದೆ ಅಂತ ಹೇಳಿ ಅವರು ಅದನ್ನ ಪರಿಶೀಲನೆ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಅದನ್ನ ಬಾಕಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಹಾಲಿನ ದರ ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷರೇ. ಅದನ್ನ ನಾವು ಒಂದ್ಸಲ ಚರ್ಚೆ ಮಾಡಿದೀವಿ. ಎಷ್ಟು ಹಾಲಿನ ದರ ರೈತರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನೂ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಹೆಚ್ಚಿಗೆ ಹಾಲು ಕೊಡ್ತೀವಿ ಹಾಗಾಗಿ ಹೆಚ್ಚಿಗೆ ದರ ಅಂತ ಹೇಳಿ ಇತ್ತೀಚೆಗಷ್ಟೇ ಹಾಲಿನ ದರದಲ್ಲಿ ಪರಿಷ್ಕರಣೆ ಮಾಡಲಾಗಿತ್ತು. ಇದೀಗ ಮತ್ತೊಮ್ಮೆ ಹಾಲಿನ ದರ ಏರಿಕೆ ಮಾಡೋದು ನಿಶ್ಚಿತ ಅನ್ನೋ ರೀತಿ ಹೇಳಿಕೆ ಸಚಿವರಿಂದಲೇ ಬಂದಿರೋದು. ಡೀಟೇಲ್ಸ್ ಕೊಡೋದಾದ್ರೆ ಸಂಪರ್ಕ ಕಡಿತವಾಗಿದೆ. ಹಾಲಿನ ದರ ಪರಿಷ್ಕರಣೆ ಬಗ್ಗೆ ಸಚಿವ ವೆಂಕಟೇಶ್ ಸುಳಿವನ್ನ ನೀಡಿದ್ದಾರೆ. ಪರಿಷತ್ನಲ್ಲೇನೆ ಈ ಬಗ್ಗೆ ಪ್ರಸ್ತಾಪ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಹಾಲಿನ ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ದರ ಏರಿಕೆ ನಂತರದಲ್ಲಿ ಇದೀಗ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬೀಳೋದು ಬಹುತೇಕ ಫಿಕ್ಸ್ ಆಗಿದೆ. ಹಾಲಿನ ದರವನ್ನ ಮತ್ತೆ ಏರಿಕೆ ಮಾಡೋ ಬಗ್ಗೆ ಚಿಂತನೆ ಇದೆ ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ ಖುದ್ದು ಸಚಿವರು. ವಿಧಾನ ಪರಿಷತ್ನಲ್ಲಿ ಮಾತನಾಡುವಾಗ ಸಚಿವ ವೆಂಕಟೇಶ್ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ರೈತರಿಂದ ಕೆಎಂಎಫ್ ಮೇಲೆ ಒತ್ತಡ ಇದೆ, ಹಾಲಿನ ದರ ಏರಿಕೆ ಮಾಡುವ ಪ್ರಸ್ತಾವನೆ ಇದೆ, ಹೀಗಾಗಿ ಅತಿ ಶೀಘ್ರದಲ್ಲಿ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೇವೆ ಅಂತ ಹೇಳಿ ಪರಿಷತ್ನಲ್ಲಿ ಮಾತನಾಡಿದ್ದಾರೆ ಸಚಿವ ವೆಂಕಟೇಶ್. 56 ಕೋಟಿ ಬಾಕಿ ಆಗಿದೆ. ಹಾಲಿನ ದರವನ್ನ ಹೆಚ್ಚು ಮಾಡ್ತಾರೆ ಅಂತ ಕೇಳಿದ್ದೇವೆ. ಸರ್ಕಾರದ ಪರಿಶೀಲನೆ ಇದೆ ಅಂತ ಹೇಳ್ತಿದ್ರೆ ದಯಮಾಡಿ ಹಾಲಿನ ದರವನ್ನ ಹೆಚ್ಚು ಮಾಡಬೇಕು ಅಂತ ಅವರ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ತಮ್ಮಲ್ಲಿ ಭಿನ್ನವಿಸಿಕೊಳ್ತೇನೆ. ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಬಜೆಟ್ ಅಲೋಕೇಶನ್ ಅದಕ್ಕೆ ತಕ್ಕಾಗಿ ಮಾಡ್ತಾ ಇಲ್ಲ. ಬಜೆಟ್ ಅಲೋಕೇಶನ್ ಹಾಲು ಉತ್ಪಾದನೆ ತಕ್ಕಾಗಿ ಬಜೆಟ್ ಅಲೋಕೇಶನ್ ಆಗ್ತಾ ಇಲ್ಲ. ಹೀಗಾಗಿ ಹಳೆ ಬಾಕಿನ ಉಳ್ಕೊಂಡಿದೆ, ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಇವತ್ತು 656 ಕೋಟಿ ಬಾಕಿ ಆಗಿದೆ. ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಬಂದಿದ್ದೀನಿ. ನಾವು ಹಣಕಾಸು ಇಲಾಖೆಗೆ ಮನವಿ ಮಾಡಿದ್ದೀವಿ. ಅದಕ್ಕೆ ಮುಖ್ಯಮಂತ್ರಿಗಳು ಮನವಿ ಮಾಡಿ ಬಾಕಿ ರೈತರಿಗೆ ಕೊಡಬೇಕಾಗಿದೆ ಅಂತ ಹೇಳಿ ಅವರು ಅದನ್ನ ಪರಿಶೀಲನೆ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಅದನ್ನ ಬಾಕಿ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಹಾಲಿನ ದರ ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷರೇ. ಅದನ್ನ ನಾವು ಒಂದ್ಸಲ ಚರ್ಚೆ ಮಾಡಿದೀವಿ. ಎಷ್ಟು ಹಾಲಿನ ದರ ರೈತರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನೂ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಹೆಚ್ಚಿಗೆ ಹಾಲು ಕೊಡ್ತೀವಿ ಹಾಗಾಗಿ ಹೆಚ್ಚಿಗೆ ದರ ಅಂತ ಹೇಳಿ ಇತ್ತೀಚೆಗಷ್ಟೇ ಹಾಲಿನ ದರದಲ್ಲಿ ಪರಿಷ್ಕರಣೆ ಮಾಡಲಾಗಿತ್ತು. ಇದೀಗ ಮತ್ತೊಮ್ಮೆ ಹಾಲಿನ ದರ ಏರಿಕೆ ಮಾಡೋದು ನಿಶ್ಚಿತ ಅನ್ನೋ ರೀತಿ ಹೇಳಿಕೆ ಸಚಿವರಿಂದಲೇ ಬಂದಿರೋದು. ಡೀಟೇಲ್ಸ್ ಕೊಡೋದಾದ್ರೆ ಸಂಪರ್ಕ ಕಡಿತವಾಗಿದೆ. ಹಾಲಿನ ದರ ಪರಿಷ್ಕರಣೆ ಬಗ್ಗೆ ಸಚಿವ ವೆಂಕಟೇಶ್ ಸುಳಿವನ್ನ ನೀಡಿದ್ದಾರೆ. ಪರಿಷತ್ನಲ್ಲೇನೆ ಈ ಬಗ್ಗೆ ಪ್ರಸ್ತಾಪ ಆಗಿರೋದ್ರಿಂದ ಅತಿ ಶೀಘ್ರದಲ್ಲೇ ಹಾಲಿನ ದರ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ.